ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಕನಸಾಗಿ ಕಾಡುವೆ ಏಕೆ ಎಪಿಸೋಡ್ 4 ಶುರು ಮಾಡೋಣ. ಅವನು ತನ್ನ ಪಾಡಿಗೆ ಪರಿಶಿಂಚನೆ ಮಾಡಿ ಊಟ ಶುರು ಮಾಡಿದ್ದ. ಅವನ ಕಿವಿಯ ಬಳಿ ಬಾಗಿ, ನಿಮ್ಮ ಎದುರಿಗೆ ಇಷ್ಟೊಂದು ಹಾಟ್ ಆಗಿರುವ ನಿಮ್ಮ ಹುಡುಗಿಯನ್ನು ಇಟ್ಕೊಂಡು ಅನ್ನ ಬಿಸಿಬೇಕು ಅಂತ ಆಂಟಿ ಹತ್ರ ಕೇಳ್ತಾ ಇದ್ರಲ್ವಾ, ನಿಮ್ಮ ಬುದ್ಧಿಗೆ ಏನು ಹೇಳೋದು ಬ್ರದರ್? ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಹೀಗೆಲ್ಲ ನಿಶ್ಚಿತಾರ್ಥ, ಅನ್ನ, ಊಟ, ಸಾರು ಅಂತ ಟೈಮ್ ವೇಸ್ಟ್ ಮಾಡ್ತಾನೇ ಇರಲಿಲ್ಲ. ಇಂಥ ಮುದ್ದಾದ ಹುಡುಗಿಗೆ ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಅತ್ತೆ ಮಾವನ ಕಾಲನ್ನು ನಾನೇ ತೊಳೆದು ಅವರ ಮಗಳನ್ನು ನೇರವಾಗಿ ನಮ್ಮನೆಗೆ ಎತ್ತಾಕೊಂಡು ಹೋಗಿ ನಮ್ಮ ಅಪ್ಪ ಅಮ್ಮನ ಎದುರಿಗೆ ಇವಳೇ ನಿನ್ನ ಸೊಸೆ ಅಂತ ನಿಲ್ಲಿಸ್ತಾ ಇದ್ದೆ ಎಂದ ಮಲ್ಹಾರ್. ಮಿಸ್ಟರ್, ದನಿ ಏರಿಸಿದ ಆದಿತ್ಯನು ಕೋಪಗೊಂಡು ಮೀಸೆ ಮರೆಯಲ್ಲಿ ನಗುತ್ತಾ, ಬಿಸಿ ಬಿಸಿ ಸಾರು ಬಂತು, ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಮನೆಗೆ ಹೋಗಿ ಪಾಚ್ಕೊಳ್ಳಿ ಬ್ರದರ್, ಹಂಗಿಸಿ ಮಾತಾಡ್ದ. ಆದಿ, ಈ ಹುಡುಗನ ಜೊತೆಗೆ ಎಂಥ ಮಾತು ನಿಂದು? ಸರ್ಕಾರಿ ಕಚೇರಿಯಲ್ಲಿ ಜೂನಿಯರ್ ಇಂಜಿನಿಯರ್ ನೀನು. ಪುಡಿ ಕಾಸಿಗಾಗಿ ಅಣ್ಣ ಅಪ್ಪ ಪ್ರೋಗ್ರಾಮ್ ಕೊಡಿ ಅಂತ ಅವರಿವರ ಕಾಲು ಹಿಡಿಯುವ ಅಬ್ಬೆಪಾರಿ ಸಿಂಗರ್ ಅಲ್ಲ. ನಿನ್ನ ಡಿಗ್ನಿಟಿನ ಹಾಳು ಮಾಡ್ಕೊಳ್ಬೇಡ ಎಂದರೆ ಕರೆಕ್ಟಮ್ಮ. ಇವನಿಗೂ ನಮಗೂ ಸಂಬಂಧವೇ ಇಲ್ಲ ಅಂದಮೇಲೆ ನಾವ್ಯಾಕೆ ಇವನ ಮಾತಿಗೆ ತೂಕ ಕೊಡಬೇಕು ಹೇಳಿ ತನ್ನ ಪಾಡಿಗೆ ಊಟ ಮುಗಿಸಿದ ಆದಿತ್ಯ ತಾಯಿಯ ಅಣತೆಯ ಮೇರೆಗೆ ತಾವು ಮನೆಗೆ ತೆಗೆದುಕೊಂಡು ಹೋಗಬೇಕಾದ ವಸ್ತುಗಳನ್ನು ತನ್ನ ಕಾರ್ನಲ್ಲಿ ಇರಿಸಿದ. ಇವತ್ತಿನೂ ನಿಶ್ಚಿತಾರ್ಥ ಆಗಿದೆ. ತಾನು ಮದುವೆ ಆಗ್ತಿರುವ ಹುಡುಗಿಗೆ ಹೋಗಿ ಬರುವುದಾಗಿ ಹೇಳುವ ಸಣ್ಣ ಔಪಚಾರಿಕತೆಯನ್ನು ತೋರಲಿಲ್ಲ. ಪವಿತ್ರ ಅವರು ಸಹ ತಾಯಿಗೆ ಅಣ್ಣನಿಗೆ ಮಾತ್ರ ಹೊರಡುವುದಾಗಿ ತಿಳಿಸಿ ಅತ್ತಿಗೆಯನ್ನು ಕಂಡು ಕಾಣದಂತೆ ಹೊರಗೆ ನಡೆದು ಬಿಟ್ಟರೆ, ಮಹಾದೇವ್ರವರು ರಾಜಶೇಖರ್, ಸಾವಿತ್ರಿ ಅಲ್ಲದೆ ಮನೆಯಲ್ಲಿದ್ದ ನೆಂಟರಿಗೆಲ್ಲ ಹೊರಡುವುದಾಗಿ ತಿಳಿಸಿ ಕಾರ್ ತನಕ ಬೀಳ್ಕೊಡಲು ಬಂದಿದ್ದ ರಾಜಶೇಖರ್ ಅವರಿಗೆ ಫಂಕ್ಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಅಂತ ಧನ್ಯವಾದ ತಿಳಿಸಿ ಹೊರಟರು. ಸುಶೀಲಾ ಅವರು ಶಾರ್ವರಿ ತಲೆ ಸವರಿ, ಯಾವಾಗಲೂ ಬರೀ ಹೆತ್ತವರ ಬಗ್ಗೆ ಅಲ್ಲ ಶಾರು, ನೀನು ನಿನ್ನ ಬಗ್ಗೆ, ನಿನ್ನ ಆಸೆ ಕನಸುಗಳ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸೋದನ್ನು ಕಲಿ. ಹಾಗೆ ಯಾರೇ ಆಗಲಿ ತಪ್ಪು ಮಾಡ್ತಾ ಇದ್ದಾರೆ ಅನಿಸಿದರೆ ಬಾಯಿ ಬಿಟ್ಟು ಅದನ್ನು ಖಂಡಿಸು ಹೇಳಿ ಹೊರಟವರು ಮಲ್ಹಾರ್ನ ಮನೆಗೆ ಆಹ್ವಾನಿಸಿದರು. ಆಂಟಿ, ನಾನೀಗ ಬೆಂಗಳೂರಿಗೆ ಹೊರಟೆ, ಆಗಲೇ ಲೇಟ್ ಆಯಿತು. ಮುಂದಿನ ಸಲ ಮೈಸೂರಿಗೆ ಬಂದಾಗ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ. ಭಾವ, ನಾನು ನಿಮಗೆ ಕಾಲ್ ಮಾಡಿದ ತಕ್ಷಣ ಬ್ಯುಸಿ ಅಂತ ಹೇಳಿದೆ. ನನ್ನ ಈ ಫಂಕ್ಷನ್ಗೆ ಕರೆದಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಮನ್ನೆಲ್ಲ ಭೇಟಿಯಾಗಿದ್ದು ತುಂಬ ಖುಷಿಯಾಯಿತು. ನೆಕ್ಸ್ಟ್ ವೀಕ್ ಮತ್ತೆ ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ ಕಾಯ್ತಾ ಇರ್ತೀನಿ. ನಾನೀಗ ಡ್ರೆಸ್ ಚೇಂಜ್ ಮಾಡಿ ಹೊರಡ್ತೀನಿ ಹೇಳಿ ನಿಶಾಂತ್ ಮನೆಯವರನ್ನು ಬೀಳ್ಕೊಟ್ಟು ಸಾಕೇತ್ ಜೊತೆಗೆ ಮನೆಯೊಳಗೆ ನಡೆದ ಮಲ್ಹಾರ್ ನಿಶಾಂತ್ನ ಗುಣ, ಅವನ ತಂದೆ ತಾಯಿಯ ಆತ್ಮೀಯತೆ ಕಂಡು ಇವ್ರ ಮನೆಯಲ್ಲಿ ನನ್ನ ಅಕ್ಕ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ನಿರಾಳತೆಯಲ್ಲಿ ನಿಟ್ಟುಸಿರು ಬಿಟ್ಟ. ರಾಜಶೇಖರ್ ಅವರು ಮಗಳಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿ ಅವರ ತಾಯಿಯನ್ನು ಮಲಗಿಸಿ ಬರಲು ಅವರ ಕೋಣೆಗೆ ನಡೆದರು. ಸಾವಿತ್ರಿ ಅವರು ಅಡಿಗೆ ಮನೆ ಸ್ವಚ್ಛಗೊಳಿಸುತ್ತಾ, ಸಾಕು, ಅಡಿಗೆಯವರು ಇಟ್ಟು ಹೋಗಿದ್ದ ಪಾತ್ರೆಗಳಲ್ಲಿ ಇದ್ದ ಪದಾರ್ಥಗಳನ್ನು ಖಾಲಿ ಮಾಡಿ ಎಲ್ಲವನ್ನೂ ತೊಳೆದು ಹಿತ್ತಲಲ್ಲಿ ಬೋರಲು ಹಾಕಿದ್ದೀನಿ. ಸ್ವಲ್ಪ ಅಪ್ಪನ ಸ್ಕೂಟರ್ನಲ್ಲೇ ತೆಗೆದುಕೊಂಡು ಹೋಗಿ ಪಾತ್ರೆಯನ್ನೆಲ್ಲ ಕೊಟ್ಟು ಬಂದುಬಿಡು ಕಂದ ಹೇಳಿದರು. ಅಮ್ಮನ ಮಾತಿನಲ್ಲಿ ಬೇಸರದಲ್ಲಿ, ನಾಳೆ ಕೊಟ್ಟರೆ ಆಗಲ್ವಾ, ನನಗೂ ಇವತ್ತು ಕೆಲಸ ಮಾಡಿ ಸುಸ್ತಾಗಿದೆ ಹೇಳ್ದ. ಬಟ್ಟೆ ಬದಲಾಯಿಸಲು ರಾಜಶೇಖರ್ ಅವರ ರೂಮ್ ಒಳಗೆ ಹೋಗಿದ್ದ ಮಲ್ಹಾರ್ ಸಾವಿತ್ರಿ ಅವರ ಮಾತುಗಳನ್ನು ಕೇಳಿಸ್ಕೊಂಡು ಪಂಚೆಯನ್ನು ಎತ್ತಿ ಕಟ್ಟುತ್ತಾ ಹೊರಗೆ ಬಂದವನು, ನಾಳೆ ಅಂದರೆ ಮನೆ ಹಾಳು, ಬಾ ನಾನು ನಿನ್ನ ಜೊತೆಗೆ ಬರ್ತೀನಿ, ಪಾತ್ರೆ ಕೊಟ್ಟು ಆಮೇಲೆ ಊರಿಗೆ ಹೊರಡ್ತೀನಿ. ಈಗ ನಿನ್ಗೆ ಹೆಲ್ಪ್ ಮಾಡಿದ್ರೆ ಒಂದು ಗಿಫ್ಟ್ ಸಹ ಕೊಡದೆ ಫಂಕ್ಷನ್ನಲ್ಲಿ ಬಿಟ್ಟು ಊಟ ಮಾಡಿದ ಗಿಲ್ಟ್ ಕಡಿಮೆ ಆಗತ್ತೆ ಹೇಳಿ ಇತ್ತಲ ಕಡೆಗೆ ನಡೆದ. ಸಾವಿತ್ರಿ ರಾಜಶೇಖರ್ ಇಬ್ಬರು ಎಷ್ಟೇ ಬೇಡ ಅಂದರೂ ಅವರ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ಳದೆ ತನಗೆ ಬೈಕ್ ಓಡಿಸುವ ಆಸೆ ಇದೆ ಎಂದು ಹೇಳಿದ ಸಾಕೇತ್ ಕಡೆಗೆ ಕೀ ಕ್ಯಾಚ್ ಹಾಕಿ ಪಾತ್ರೆಗಳನ್ನು ಒಂದರ ಒಂದೊಳಗೆ ಜೋಡಿಸಿ ಸಾಕೇತ್ ಹಿಂದೆ ಪಾತ್ರೆಗಳ ಜೊತೆಗೆ ಬೈಕ್ನಲ್ಲಿ ಕೂತ. ಸಾಕೇತು, ಸೇಫಾಗಿ ಡ್ರೈವ್ ಮಾಡ್ತೀಯಾ ತಾನೇ? ಇನ್ನು ಮದುವೆ ಇರಲಿ, ಒಂದು ಗರ್ಲ್ ಫ್ರೆಂಡ್ ಕೂಡ ಸಿಕ್ಕಿಲ್ಲ ಕಣೋ. ನೀನು ನನ್ನ ಎಲ್ಲಾದರೂ ದಬ್ಬಾಕಿ ನನ್ನ ಬಾಡಿ ಪಾರ್ಟ್ಸ್ನಲ್ಲಿ ಏನಾದರೂ ಮಿಸ್ ಆಗಿಬಿಟ್ರೆ ಕಷ್ಟ ಹೇಳಿದರೆ, ಏನಾಗಲ್ಲ, ಧೈರ್ಯವಾಗಿ ಕೂತ್ಕೊಳ್ಳಿ ಮಲ್ಹಾರ್ ಸರ್ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಆಕಾಶ ನೋಡಿ, ದೇವ್ರೆ
ಈ ಬಡಪಾಯಿನ ನೀನೇ ಕಾಪಾಡಬೇಕಪ್ಪ ಹೇಳ್ದ. ತನ್ನ ರೂಮ್ ಕಿಟಕಿಯಿಂದ ಹೊರಗಿನ ದೃಶ್ಯ ನೋಡುತ್ತಾ ನಿಂತಿದ್ದ ಶಾರ್ವರಿ ಮಲ್ಹಾರ್ ಅವಸ್ಥೆಯನ್ನು ಕಂಡು ನಕ್ರೆ ಅವನು ಅಕಸ್ಮಾತಾಗಿ ಕಿಟಕಿ ಕಡೆಗೆ ನೋಡಿ ಅಲ್ಲಿ ತನ್ನನ್ನೇ ನೋಡುತ್ತಿರುವ ಶಾರ್ವರಿಯನ್ನು ಕಂಡು ಒಂದು ಕೈಯಲ್ಲೇ ಪಾತ್ರೆಗಳನ್ನು ತಬ್ಬಿ ಹಿಡಿದು ಮತ್ತೊಂದು ಕೈಯಲ್ಲಿ ಅವಳ ಕಡೆಗೆ ಕೈ ಬೀಸಿ ಟಾಟ ಮಾಡಿದ್ರೆ ಅವನು ನಡೆದುಕೊಂಡ ರೀತಿಗೆ ಮೊದಲಿಗೆ ಕಣ್ಣರಳಿಸಿದ ಶಾರು ಮರುಕ್ಷಣವೇ ಕಿಟಕಿ ಬಾಗಿಲನ್ನು ಮುಚ್ಚಿಬಿಟ್ಲು. ತನ್ನೆಡೆಗೆ ಕೈ ಬೀಸಿದವನ ನಡೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯದಾಗಿ ಕಿಟಕಿ ಬಾಗಿಲನ್ನು ಮುಚ್ಚಿದ ಶಾರ್ವರಿ ನಿಡಿದಾದ ಉಸಿರನ್ನು ಹೊರದಬ್ಬಿ ಮಧ್ಯಾಹ್ನದಿಂದ ಗಮನಿಸ್ತಾ ಇದ್ದೀನಿ. ಅವರ ಮುಖದ ಮೇಲಿನ ನಗು ಸ್ವಲ್ಪವೂ ಮಾಸಿಲ್ಲ. ಅದು ಹೇಗೆ ಯಾವಾಗಲೂ ಇಷ್ಟು ಖುಷಿಯಾಗಿರ್ತಾರೆ? ಅತ್ತೆ ಇವರ ಬಗ್ಗೆ ಅಷ್ಟು ಜನರ ಎದುರಿಗೆ ಕುಂಕು ಮಾತಾಡಿದ್ರು ಸ್ವಲ್ಪವೂ ಕೋಪ ಮಾಡಿಕೊಳ್ಳಿಲ್ಲ. ನಿಜವಾಗ್ಲೂ ಇಷ್ಟೊಂದು ತಾಳ್ಮೆ ಹೊಂದಿರುವ ವ್ಯಕ್ತಿಯೂ ಇರ್ತಾರಾ? ತನ್ನಲ್ಲೇ ಯೋಚಿಸುತ್ತಾ ಮಂಚದ ಮೇಲೆ ಹಂಗಾತ ಮಲಗಿ ಇವಳ ತಮ್ಮ ಹೇಳಿದ ಮಾತನ್ನು ನೆನಪಿಸಿಕೊಂಡು ಮೊಬೈಲ್ನಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಮಲ್ಹಾರ್ ಶಾಸ್ತ್ರಿ ಅಂತ ಹುಡುಕಿದ್ರೆ MS ಬ್ಯಾಂಡ್ ಅಂತ ಅವನದ್ದೇ ಒಂದು ಮ್ಯೂಸಿಕ್ ಬ್ಯಾಂಡ್ ಚಾನಲ್ ತೆರೆದುಕೊಂಡಿತ್ತು. ಗಿಟಾರ್ ನುಡಿಸುತ್ತಾ ಹಳೆ ಹಿಂದಿ ಕನ್ನಡ ಅಲ್ಲದೆ ಅವರದ್ದೇ ಸ್ವಂತ ರಚನೆ ಮಾಡಿರುವ ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡಿದ್ದಾನೆ. ಈಗ ಅರ್ಥ ಆಯಿತು. ಮನುಷ್ಯನಿಗೆ ಕಾಡುವ ಕನಸು ನನಸಾದಾಗ ಆ ತೃಪ್ತಿ ನಗುವಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮತ್ತು ಒಂದಷ್ಟು ಹಾಡುಗಳನ್ನು ಆಲಿಸುತ್ತಾ ಇದ್ದವಳು ಬೈಕ್ ಸದ್ದು ಕೇಳಿ ಮೊಬೈಲ್ ಆಫ್ ಮಾಡಿದ್ಲು. ಸೀರೆ ಉಟ್ಟಿದ್ದವಳು ಈಗ ಫ್ರೆಶ್ ಆಗಿ ಬಟ್ಟೆ ಬದಲಿಸಿ ನೀಲಿ ಬಣ್ಣದ ಕುರ್ತಾ ಪೈಜಾಮ ತೊಟ್ಟು ಹಾಲ್ನಲ್ಲಿ ಸೋಫಾದಲ್ಲಿ ತಂದೆ ಪಕ್ಕ ಬಂದು ಕೂತಳು. ಸಾವಿತ್ರಿ ಅವರು ಕಾಫಿ ಕುಡಿದ ನಂತರ ಊರಿಗೆ ಹೊರಡಬಹುದಲ್ಲ ಅಂತ ಮಲ್ಹಾರ್ಗೆ ಬಲವಂತ ಮಾಡಿದ್ದಕ್ಕೆ ಮೊದಲಿಗೆ ಬೇಡ ಅಂದರು. ನಂತರ ರಾಜಶೇಖರ್ ಅವರು ಸಹ ಬಲವಂತ ಮಾಡಿದ್ದಕ್ಕೆ ಒಪ್ಪಿಗೆ ಕೊಟ್ಟ. ಸಾವಿತ್ರಿ ಅವರು ಕೊಟ್ಟ ಕಾಫಿ ಇರುತ್ತಾ ರಾಜಶೇಖರ್ ಅವರ ಜೊತೆಗೆ ಮಾತಿಗಿಳಿದಿದ್ದ. ಅಪ್ಪನ ತೋಳು ಬೆಳೆಸಿ ಮುದ್ದಾಗಿ ಕೂತಿದ್ದ ಹುಡುಗಿಯ ಕಡೆಗೆ ನೋಡಿ ಸಣ್ಣದಾಗಿ ತುಟಿ ಅರಳಿಸಿದ ಶಾರ್ವರಿ ತಕ್ಷಣ ತಲೆ ತೆಗ್ಗಿಸಿಬಿಟ್ಲು. ದೇವ್ರೇ, ಇಷ್ಟು ನಾಚ್ಕೋತಾರೆ. ಮಾತನಾಡುತ್ತಾ ಆಗಾಗ ಅವಳ ಕಡೆಗೆ ಕುಡಿನೋಟ ಬೀರುತ್ತಿದ್ದವನಿಗೆ ಅವಳು ಒಮ್ಮೆಯಾದರೂ ಮತ್ತೆ ತಲೆ ಎತ್ತಿ ತನ್ನನ್ನು ನೋಡಲಿ ಎಂಬ ಆಸೆ. ಆದರೆ ತಗ್ಗಿಸಿದ ತಲೆಯನ್ನು ಅವಳು ಮೇಲೆ ಎತ್ತಲೇ ಇಲ್ಲ. ಕಾಫಿ ಕುಡಿದು ಮುಗಿಸಿ ಗಿಟಾರ್ ಕೇಸ್ನ ಬೆನ್ನಿಗೆ ನೇತು ಹಾಕಿಕೊಳ್ಳುತ್ತಾ, ಅಂಕಲ್, ಆಂಟಿ, ಇವತ್ತು ನನ್ನ ಬದುಕಿನಲ್ಲಿ ಒಂದು ಬ್ಯೂಟಿಫುಲ್ ಡೇ ಅಂದರೆ ಸುಳ್ಳಲ್ಲ. ನಿಮ್ಮೆಲ್ಲರ ಪರಿಚಯ ಆಗಿದ್ದು ಒಂಥರ ಬ್ಲೆಸ್ಸಿಂಗ್ ಅಂತಾನೆ ಹೇಳಬಹುದು. ನಾನೀಗ ಬರ್ತೀನಿ. ಮುಂದಿನ ಭಾನುವಾರ ನಿಶಾಂತ್ ಭಾವನ ಮನೆಯವರು ಮದುವೆ ವಿಷಯ ಮಾತಾಡೋಕ್ಕೆ ನಮ್ಮನೆಗೆ ಬರ್ತಾ ಇದ್ದಾರೆ. ಅವರ ಜೊತೆಗೆ ನೀವೆಲ್ಲರೂ ಬರಬೇಕು ಪ್ಲೀಸ್. ಮಿಸ್ ಮಾಡೋ ಹಾಗಿಲ್ಲ. ಆತ್ಮೀಯವಾಗಿ ಆಹ್ವಾನಿಸಿ ಇನ್ನೇನು ಮನೆ ಹೊಸಲು ದಾಟಬೇಕು. ಏನೋ ನೆನಪಾದಂತೆ ನಿಂತು, ಸಾಕೇತ್, ನನ್ನ ಜಾಕೆಟ್ ರೂಮ್ನಲ್ಲೇ ಇದೆ ಹೇಳ್ದ. ಈಗಲೇ ತಂದು ಕೊಡ್ತೀನಿ ಹೀರಿ ಹೇಳಿ ಅವನು ಒಳಗೆ ನಡೆದರೆ ತಾಯಿಯ ಕೂಗು ಕೇಳಿ ರಾಜಶೇಖರ್ ಅವರು ಅಮ್ಮನಿಗೆ ಏನೋ ಬೇಕು ಅನಿಸುತ್ತೆ, 1 ನಿಮಿಷ ಬಂದೆ ಹೇಳಿ ಅವರು ತಾಯಿಯ ರೂಮ್ ಕಡೆಗೆ ನಡೆದರು. ನೋಡಪ್ಪ, ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀಯಾ. ಖಾಲಿ ಕೈಯಲ್ಲಿ ಕಳಿಸೋದು ಏನು ಚೆನ್ನಾಗಿರುತ್ತೆ. ಸ್ವಲ್ಪ ಸಿಹಿ ತಿಂಡಿ ಪ್ಯಾಕ್ ಮಾಡಿ ಕೊಡ್ತೀನಿ. ನಿಂಗೆ ಅಭ್ಯಂತರ ಇಲ್ಲ ಅಂದರೆ ಮನೆಗೆ ತೆಗೆದುಕೊಂಡು ಹೋಗ್ತೀಯಾ? ಅರೆ, ಇದರಲ್ಲಿ ಅಭ್ಯಂತರ ಏನು ಬಂತು? ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಪ್ಯಾಕ್ ಮಾಡಿಕೊಡಿ ಆಂಟಿ. ನನಗೆ ಸ್ವೀಟ್ಸ್ ಅಂದರೆ ಜಾಸ್ತಿನೇ ಇಷ್ಟ ಹೇಳ್ದ. ಅವನ ಮಾತಿಗೆ ನಕ್ಕು ಅಡಿಗೆ ಮನೆಗೆ ಹೋದರೆ ಅವರನ್ನೇ ಶಾರ್ವರಿ ಹಿಂಬಾಲಿಸಲು ನೋಡಿದ್ಲು. ರೀ, 1 ನಿಮಿಷ ನಿಂತ್ಕೊಳ್ಳಿ ಹೇಳ್ದ. ಅವನ ಕಡೆಗೆ ತಿರುಗಿ ತಲೆ ತಗ್ಗಿಸಿಕೊಂಡೇ ಏನು ಹೇಳಿ ಕೇಳಿದವಳು, ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ. ನಿಮ್ಮ ಕಂಠ ಬ್ಯೂಟಿಫುಲ್ ಮನಸಾರೆ ಹೊಗಳಿದ. ಥ್ಯಾಂಕ್ಸ್. ನಿಮ್ಮ ಕಂಠ ಕೂಡ ತುಂಬ ಚೆನ್ನಾಗಿದೆ. ಸಣ್ಣ ದನಿಯಲ್ಲಿ ಮುಜುಗರ ಪಡುತ್ತಲೇ ಹೊಗಳಿದಳು. ಓಹ್, ನನ್ನ ಹಾಡುಗಳನ್ನು ನೀವು ಕೇಳ್ತೀರಾ? ತನ್ನನ್ನು ಮೆಚ್ಚಿ ಮಾತನಾಡಿದ್ದಕ್ಕೆ ಹುಡುಗನ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು. ಸಾಕೇತ್ ಬಾಯಲ್ಲಿ ನಿಮ್ಮ ಹೆಸರು ತುಂಬ ಸಲ ಕೇಳಿದ್ದೆ, ಆದರೆ ಹಾಡು ಇವತ್ತೇ ಕೇಳಿದ್ದು ಹೇಳಿದ್ಲು. ಇವತ್ತು ನಿಮ್ಗೆ ಆಡಿಷನ್ ಇತ್ತು, ಆದರೆ ಇವತ್ತೇ ನಿಮ್ಮ ಮನೆಯವರು ನಿಶ್ಚಿತಾರ್ಥ ಇಟ್ಕೊಂಡಿದ್ದ ಕಾರಣ ಟಿವಿಯಲ್ಲಿ ಬರುವ ಸಂಗೀತ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಚಾನ್ಸ್ ಮಿಸ್ ಆಯಿತು. ಅದಕ್ಕೆ ತುಂಬ ಬೇಸರ ಪಟ್ಕೊಂಡಿದ್ರಿ ಅಂತ ಸಾಕೇತ್ ಹೇಳ್ದ. ಪಾತ್ರೆ ಕೊಟ್ಟು ಬರ್ತಾ ಹಾಗೆ ಮಾತಾಡುವಾಗ ನಿಮ್ಮ ವಿಷಯ ಬಂತು, ಹಾಗೆ ಹೇಳ್ದ. ಪಾಪ ರೀ, ನನ್ನ ವಿಷಯ ಹೊರಗಿನವರಿಗೆ ಯಾಕೆ ಹೇಳಿದೆ ಅಂತ ಆ ಮಗು ಮೇಲೆ ಕೋಪ ಮಾಡ್ಕೋಬೇಡಿ ಹೇಳ್ದ. ಆಡಿಷನ್ ಬಗ್ಗೆ ಮಾತಾಡಿ ಈಗ ಯಾವ ಪ್ರಯೋಜನವೂ ಇಲ್ಲ. ಎಲ್ಲವೂ ಮುಗಿದು ಹೋದ ಕತೆ.
ತನ್ನ ಕನಸು ಇನ್ನೆಂದಿಗೂ ನನಸಾಗಲ್ಲ ಅಂತ ಯೋಚಿಸುತ್ತಾ ನಿಂತಿದ್ದ ಹುಡುಗಿಯ ಮನದ ತುಂಬ ಬೇಸರ ತುಂಬಿಕೊಂಡಿತ್ತು. ಮೌನವಾಗಿ ಉಳಿದ ಹುಡುಗಿಯ ಕಡೆಗೆ ಅವನ ವಿಸಿಟಿಂಗ್ ಕಾರ್ಡ್ ಚಾಚಿದ. ಇದರಲ್ಲಿ ನನ್ನ ನಂಬರ್ ಇದೆ, ಇಮೇಲ್ ID, ನಮ್ಮನೆ ವಿಳಾಸ ಎಲ್ಲ ಇದೆ. ನನ್ನ ಬ್ಯಾಂಡ್ಗೆ ಒಬ್ಬರು ಫೀಮೇಲ್ ಲೀಡ್ ಸಿಂಗರ್ನ ಅವಶ್ಯಕತೆ ಇದೆ. ಇವತ್ತು ಮಂಗಳೂರಿನಲ್ಲಿ ಇದಕ್ಕೆಂದೇ ಆಡಿಷನ್ ನಡೆಯುವುದರಲ್ಲಿತ್ತು. ಬಟ್ ನನ್ನ ಅಕ್ಕನನ್ನು ಭೇಟಿಯಾಗಲು ಹೋಗಬೇಕೆಂಬ ತವಕದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದೆ. ಮಧ್ಯಾಹ್ನ ನಿಮ್ಮ ಮನೆಯೊಳಗೆ ಬರ್ತಾ ಇದ್ದ ಹಾಗೆ ನಿಮ್ಮ ಮಧುರವಾದ ಕಂಠ ಕೇಳಿ ಎಸ್, ನನ್ನ ಬ್ಯಾಂಡ್ಗೆ ಬೇಕಿರೋ ಸಿಂಗರ್ ಇವರೇ ಅಂತ ಅನ್ನಿಸ್ತು. ಆದರೆ ನೀವೇ ಮದುವೆ ಹೆಣ್ಣು ಅನ್ನೋದು ಗೊತ್ತಾಗಿ ಸಣ್ಣ ನಿರಾಸೆಯಾಯಿತು. ನಾನು ನಿಮ್ಗೆ ಹೊರಗಿನವನೇ, ಆದರೂ ಒಂದು ಸಲಹೆ, ಕಿವಿ ಮಾತು ಹೇಳ್ತೀನಿ. ನಿಮ್ಮ ಟ್ಯಾಲೆಂಟ್ನ ವೇಸ್ಟ್ ಮಾಡ್ಕೋಬೇಡಿ. ಹಾಗೆ ಎಂದಾದರೂ ಸ್ಟೇಜ್ ಹತ್ತೋ ಆಸೆ ಉಂಟಾದರೆ ಯಾವುದೇ ಹಿಂಜರಿಕೆ ಇಲ್ಲದೆ ನನಗೆ ಫೋನ್ ಮಾಡಿ. ನನ್ನ ಅಕ್ಕನ ಮದುವೆ ಮುಗಿದ ಮೇಲೆ, ಅಂದರೆ ಇನ್ನು 1 ತಿಂಗಳು ಬಿಟ್ಟು ದುಬೈನಲ್ಲಿ ನಡೆಯುತ್ತಾ ಇರುವ ಮ್ಯೂಸಿಕ್ ಫೆಸ್ಟ್ನಲ್ಲಿ ನಮ್ಮ ಬ್ಯಾಂಡ್ ಪರ್ಫಾರ್ಮ್ ಮಾಡ್ತಾ ಇದೆ. ನೀವು ಜಾಯಿನ್ ಆಗ್ತೀರಾ? ಮಲ್ಹಾರ್ನ ಪ್ರಶ್ನೆ ಕೇಳಿ ತಕ್ಷಣ ತಲೆ ಎತ್ತಿ ಅವನ ಕಡೆಗೆ ನೋಡಿದ ಹುಡುಗಿಯ ಕಣ್ಣಲ್ಲಿ ತಾನು ಸ್ಟೇಜ್ ಮೇಲೆ, ಅದು ದುಬೈನಲ್ಲಿ ಆಡುವ ಅವಕಾಶ ಇದೆಯಾ ಅನ್ನೋ ಖುಷಿ ಮಿಂಚಿನ ಹೊಳಪನ್ನು ಮೂಡಿಸಿತ್ತು. ಆದರೆ ಅದರ ಹಿಂದೆಯೇ ಇವಳ ತಂದೆ ಹೇಳಿದ ಮಾತು ನೆನಪಾಯಿತು. ಇವಳ ಮಾವ ಸಂಪ್ರದಾಯಸ್ಥರು. ಸೊಸೆ ಟಿವಿಯಲ್ಲಿ ಬರುವ ಸಂಗೀತ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದನ್ನೇ ಇಷ್ಟಪಡಲ್ಲ. ಇನ್ನು ದುಬೈಗೆ ಹೋಗಿ ಅಲ್ಲಿ ಜನರ ಮುಂದೆ ಸ್ಟೇಜ್ ಮೇಲೆ ಹಾಡೋದು ಅಂದರೆ ಒಪ್ತಾರಾ? ಇದೆಲ್ಲ ಕನಸಿನ ಮಾತು ಅಂತ ಬೇಸರದ ನಿಟ್ಟುಸಿರು ಬಿಟ್ಟು ಕೈಯಲ್ಲಿದ್ದ ಮಲ್ಹಾರ್ನ ವಿಸಿಟಿಂಗ್ ಕಾರ್ಡ್ನೊಮ್ಮೆ ನೋಡಿ, ಈ ಕಾರ್ಡ್ ನನ್ನ ಯಾವ ಉಪಯೋಗಕ್ಕೂ ಬರಲ್ಲ ಹೇಳಿ ಅದನ್ನು ಅವನ ಕಡೆಗೆ ಚಾಚಿದಳು. ಅವನು ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದ್ದಕ್ಕೆ ಅದನ್ನು ಸೋಫಾ ಮೇಲೆಯೇ ಇಟ್ಟು ತನ್ನ ರೂಮ್ಗೆ ಓಡಿ ಹೋದಳು. ಶಾರ್ವರಿ ಮುಖದ ಮೇಲೆ ಮೂಡಿದ್ದ ನಿರಾಸೆ, ಅವಳ ಅಸಹಾಯಕತೆ ಕಂಡು ಮಲ್ಹಾರ್ಗೂ ಬೇಸರವಾಯಿತು. ಆದರೆ ತನ್ನ ಎಲ್ಲೇ ಮೀರಿ ಅವಳಿಗೆ ಸಹಾಯ ಮಾಡೋಕ್ಕಾಗದು ಎಂದು ಅರಿತಿರುವವನು, ಹಾಗಾಗಿ ಮನದಲ್ಲಿ ಈ ಮುದ್ದು ಹುಡುಗಿಯ ಕನಸು ಹಾಗೆಯೇ ಕರಗಿ ಹೋಗದಿರಲಿ, ಇವಳ ಆಸೆಯನ್ನು ಅರಿತು ಮುಂದೊಂದು ದಿನ ಇವಳ ಕನಸನ್ನು ಇವಳ ಜೊತೆಗಾರನೇ ಈಡೇರಿಸಲಿ ಎಂದು ಮನಸಾರೆ ಹಾರೈಸಿದ. ಸಾಕೇತ್ ತಂದು ಕೊಟ್ಟ ಜಾಕೆಟ್, ಹಾಗೆಯೇ ಸಾವಿತ್ರಿ ಅವರು ಕೊಟ್ಟ ತಿಂಡಿಯ ಪೊಟ್ಟಣ ಹಿಡಿದು ತನ್ನ ಮನೆಯ ಮುಂದಿನ ವಾರ ಎಲ್ಲರೂ ಬರಬೇಕು ಎಂದು ಮತ್ತೊಮ್ಮೆ ಆಹ್ವಾನಿಸಿ ಶಾರ್ವರಿ ರೂಮ್ ಕಡೆಗೆ ಕಿರುನೋಟ ಬೀರಿ ಹೊರಟ. ಮಲ್ಹಾರ್ ಹೊರಟ ತಕ್ಷಣ ಸಾವಿತ್ರಿಯವರು ಇಷ್ಟು ಹೊತ್ತು ತಡೆದು ಹಿಡಿದಿದ್ದ ಬೇಸರ, ಕೋಪ ಹೊರಹಾಕಲು ಶುರು ಮಾಡಿದರು. ಎಲ್ಲರ ಎದುರಿಗೆ ನಿಮ್ಮ ತಂಗಿ ನನ್ನ ಸೋಂಬೇರಿ, ನೀವೇ ಅಡುಗೆ ಮಾಡೋಕೆ ಏನಾಗಿತ್ತು ಅಂತ ಕೊಂಕು ಮಾತಾಡ್ತಾ ಇದ್ದರೆ ನೀವು ನನ್ನ ಪರವಾಗಿ ಒಂದು ಮಾತಾದರೂ ಆಡಬಾರ್ದಿತ್ತಾ? ಅಲ್ಲದೆ ಮನೆಗೆ ಬಂದಿದ್ದ ಹುಡುಗನ ಬಗ್ಗೆ ಸಹ ಅದೆಷ್ಟು ಕೊಂಕು ಮಾತುಗಳನ್ನು ಆಡಿದ್ರು. ಆ ಹುಡುಗ ಒಳ್ಳೆಯವನಾಗಿರೋ ಹೊತ್ತಿಗೆ ಸುಮ್ಮನಿದ್ದ. ಏನು ಮಹಾ ಆ ಆದಿ ಕಡೆದು ಕಟ್ಟೆ ಹಾಕಿರೋದು? ಮಹಾದೇವಣ್ಣ ಅದೆಷ್ಟು ದುಡ್ಡು ಖರ್ಚು ಮಾಡಿ ಅವನಿಗೆ ಸರ್ಕಾರಿ ಕೆಲಸ ಸಿಗೋ ಹಾಗೆ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಮಾತೆತ್ತಿದ್ರೆ ಆದಿ ಅಂತ ಗಂಡ ಸಿಗೋಕೆ ಶಾರು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾನೆ ಇರ್ತಾಳೆ. ನಿಜ ಹೇಳ್ತೀನಿ ಕೇಳಿ, ನಮ್ಮ ಶಾರುನ ಮದುವೆ ಆಗೋಕೆ ಆ ನಿಮ್ಮ ತಂಗಿ ಮಗ ಪುಣ್ಯ ಮಾಡಿರೋದು. ಹೆಂಡತಿಯ ಕೋಪದ ನುಡಿಗಳನ್ನು ಕೇಳಿ ಸಾಕೇತ್ ಕಡೆ ನೋಡಿ, ನೀನು ಒಳಗೆ ಹೋಗು ಹೇಳಿದ್ರು. ಅಪ್ಪ ಅಮ್ಮನ ಜಗಳದ ನಡುವೆ ಮಕ್ಕಳನ್ನು ಎಂದಿಗೂ ಬರಲು ಬಿಟ್ಟಿರಲಿಲ್ಲ ರಾಜಶೇಖರ್ ಅವರು. ಮತ್ತೆ ಇವರ ಜಗಳ ಶುರು ಕಣೆ ಶಾರು ಹೇಳ್ಕೊಂಡು ರೂಮ್ಗೆ ಹೋದವನು ಅಕ್ಕನ ಬೇಸರದ ಮುಖ ಕಂಡು ಮತ್ತೇನು ಮಾತಾಡದೆ ಸುಮ್ಮನೆ ಬುಕ್ ಹಿಡಿದು ಕೂತ. ಈ ಮನೆಯಲ್ಲಿ ಆಗಾಗ ಪವಿತ್ರ ಅವರ ವಿಚಾರಕ್ಕೆ ಮನೆ ಗಂಡ ಹೆಂಡತಿ ನಡುವೆ ಜಗಳ ಆಗುವುದು ಸರ್ವೇ ಸಾಮಾನ್ಯ. ತಂಗಿಯ ಕೆಟ್ಟ ಗುಣ ಒಡ ಹುಟ್ಟಿದ ಅಣ್ಣನಿಗೆ ಕಾಣುವುದೇ ಇಲ್ಲ. ನನ್ನ ತಂಗಿಗೆ ಸ್ವಲ್ಪ ಕೋಪ ಇರಬಹುದು, ಅದೊಂದು ವಿಷಯ ಬಿಟ್ಟರೆ ಬೇರಾವ ವಿಷಯದಲ್ಲಿಯೂ ಅವಳ ಬಗ್ಗೆ ಎರಡು ಮಾತಿಲ್ಲ. ಮನೆಯಲ್ಲಿ ಎಷ್ಟೆಲ್ಲ ಅನುಕೂಲಗಳು ಇದ್ದರೂ ಮಗನಿಗೆ ಅದರ ಮದ ತಲೆಗೇರಲು ಬಿಟ್ಟಿಲ್ಲ. ಅವನನ್ನು ಶಿಸ್ತಿನಿಂದ ಬೆಳೆಸಿ ಇಂಜಿನಿಯರಿಂಗ್ ಓದಿಸಿ ಈಗ ನಮ್ಮ ಅಳಿಯ ಸರ್ಕಾರಿ ಕಚೇರಿಯಲ್ಲಿ ಜೂನಿಯರ್ ಇಂಜಿನಿಯರ್ ಅಂದರೆ ಇದು ಹೆಮ್ಮೆ ವಿಚಾರ ಕಣೆ. ರಾಜಶೇಖರ್ ಅವರು ವಾದಕ್ಕೆ ನಿಂತರೆ ಮಡದಿಯ ಬಾಯನ್ನು ಮುಚ್ಚಿಸೇ ಬಿಡುತ್ತಾರೆ. ಶಾರು, ನೀನು ಮದುವೆಯಾಗಿ ಹೋದ ಮೇಲೆ ಗಂಡನ ಮನೆಯಲ್ಲಿ ಈ ಥರ ಜಗಳ ಎಲ್ಲ ಕೇಳಿಸಿಕೊಳ್ಳುವ ಚಾನ್ಸೇ ಸಿಗಲ್ಲ. ಅತ್ತೆ ಮಾವ ಜೊತೆಯಾಗಿ ನಿಂತು ಮಾತಾಡಿದ್ದನ್ನೇ ನಾನು ನೋಡಿಲ್ಲ. ಇನ್ನು ಜಗಳ ಎಲ್ಲ ಆಡ್ತಾರೆ ಅಲ್ವಾ? ಅಥವಾ ನೀನು ಹಾದಿ ಹೀಗೆ ಜಗಳ ಆಡ್ತೀರಾ?
ಏನೋ ಹೇಳ್ತೀನಿ, ಕೋಪ ಮಾಡ್ಕೋಬೇಡ. ನನಗೆ ನಿನ್ನ ಆ ದಿನ ಜೊತೆಯಾಗಿ ನೋಡಿದಾಗ ನೀವಿಬ್ಬರು ಗಂಡ ಹೆಂಡತಿ ಆಗುವವರು ಅಂತ ಅನ್ನಿಸ್ತಾನೇ ಇಲ್ವೇ? ಅಕ್ಕನ ಮನಸ್ಸಿಗೆ ಎಲ್ಲಿ ಬೇಸರ ಆಗುತ್ತೋ ಅನ್ನೋ ಅಳುಕಿನಲ್ಲಿ ತನ್ನ ಮನದಲ್ಲಿ ಮೂಡಿದ್ದ ಭಾವನೆಯನ್ನು ತಿಳಿಸ್ದ. ಸಾಕೇತ್ನ ಮಾತಿಗೆ ವಿಷಾದದ ನಗೆ ಬೀರಿ, ನಿನಗೆ ಮಾತ್ರ ಅಲ್ಲ ಸಾಕು, ನನಗೂ ಹಾಗೆ ಅನ್ನಿಸ್ತಾ ಇಲ್ಲ ಹೇಳಿದರೆ ಆಘಾತಕ್ಕೆ ಒಳಗಾದವನಂತೆ ಬಾಯಿಯ ಮೇಲೆ ಕೈ ಇಟ್ಟುಕೊಂಡ ಸಾಕೇತ್, ನಿಜವಾಗ್ಲೂ ಆ ದಿನ ನೀನು ಮದುವೆ ಆಗಲ್ವಾ ಕೇಳಿದ್ರೆ ತಲೆ ಆಡಿಸಿ ಇಲ್ಲ ಅಂದ್ಲು. ಮತ್ತೆ ಎಂಗೇಜ್ಮೆಂಟ್ ಯಾಕೆ ಮಾಡಿಕೊಂಡೆ? ಅಕ್ಕ ಹೇಳಿದ ಮಾತನ್ನು ನಂಬಲು ಅಸಾಧ್ಯ ಎಂಬಂತೆ ಅಚ್ಚರಿಯಲ್ಲಿ ಕಣ್ಣರಳಿಸಿ, ಅವಳು ಮದುವೆ ಆಗಲ್ಲ ಅಂದರೂ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಯಾಕೆ ಎಂದು ಚೀರುತ್ತಾ ಕೇಳಿದ. ತಕ್ಷಣ ಅವನ ಬಾಯಿ ಮೇಲೆ ಕೈ ಇಟ್ಟು, ಚುಪ್, ಸ್ವಲ್ಪ ಮೆಲ್ಲಗೆ ಮಾತಾಡೋ ಸಾಕು. ನಾನೇನೋ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಪಪ್ಪನಿಗೆ ಅಜ್ಜಿ ಆಸೆ ಈಡೇರಿಸಬೇಕು ಅಂತ ಮನಸ್ಸಿಗೆ ಬಂದುಬಿಟ್ಟಿದೆ. ಅದಕ್ಕೆ ನಾನು ಏನು ಹೇಳಿದ್ರೂ ಅವರು ನನ್ನ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳಲ್ಲ. ನಾನು ಆ ದಿನ ಮದುವೆ ಆದರೆ ಖುಷಿಯಾಗಿರ್ತೀನಿ ಅಂತ ಪಪ್ಪ ನಂಬಿದ್ದಾರೆ. ಆದರೆ ಖುಷಿ ನಗು ಅಂದರೆ ಏನು ಅಂತ ಅವನಿಗೆ ಗೊತ್ತಿಲ್ಲ. ಇನ್ನು ನನ್ನನ್ನು ಖುಷಿಯಾಗಿ ನೋಡ್ಕೊಳ್ತಾನ? ಇನ್ನು ಅತ್ತೆ ಮಾವನ ಹತ್ರ ನನ್ನ ಆಸೆ ಕನಸುಗಳ ಬಗ್ಗೆ ಹೇಳಿದ್ರೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಅದಕ್ಕೆ ಸಮಯ ನೋಡಿಕೊಂಡು ಹಾದಿ ಹತ್ರ ಮಾತಾಡ್ತೀನಿ. ಚಿಕ್ಕ ವಯಸ್ಸಿನಲ್ಲೇ ಮನೆ ಹಿರಿಯರು ನಮ್ಮ ಮದುವೆಯನ್ನು ಗೊತ್ತುಪಡಿಸಿರ್ಬೋದು. ಆದರೆ ನನಗೆ ನಿನ್ನ ಬಗ್ಗೆ ಆ ಥರ ಯಾವುದೇ ಫೀಲಿಂಗ್ಸ್ ಇಲ್ಲ. ನಿನಗೂ ಸಹ ನನ್ನ ಬಗ್ಗೆ ಒಲವು ಕಾಳಜಿ ಯಾವುದೂ ಇದ್ದಂತೆ ಕಂಡಿಲ್ಲ. ಅದಕ್ಕೆ ಹೇಗಾದರೂ ಮಾಡಿ ನಮ್ಮ ಮದುವೆನ ನೀನು ಕ್ಯಾನ್ಸಲ್ ಆಗುವ ಹಾಗೆ ಮಾಡು ಅಂತ ಕೇಳ್ಕೊಳ್ತೀನಿ. ಒಂದು ಸಲ ಅವನು ನನ್ನ ಮಾತಿಗೆ ಒಪ್ಪಿಗೆ ಸೂಚಿಸಿ ಈ ಮದುವೆ ಕ್ಯಾನ್ಸಲ್ ಮಾಡಿಬಿಟ್ರೆ ನಾನು ಮೊದಲಿಗೆ MSc ಮಾಡಲು ಕಾಲೇಜ್ ಸೇರ್ತೀನಿ. ಜೊತೆಗೆ ನನ್ನ ಸಂಗೀತದ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ ಅಂತ ಅತ್ಯಂತ ಸಂತಸದಲ್ಲಿ ಹೇಳಿದ್ಲು. ಶಾರು, ನೀನು ಆದಿ ಹತ್ರ ಮಾತಾಡ್ತೀಯಾ ಸರಿ, ಆದರೆ ಅವನು ಒಂದೇ ಸಲಕ್ಕೆ ನಿನ್ನ ಕೋರಿಕೆಗೆ ಒಪ್ಪಿಗೆ ಕೊಟ್ಟು ಮದುವೆ ಕ್ಯಾನ್ಸಲ್ ಮಾಡ್ತಾನ ಕೇಳಿದ್ರೆ ಪೆಚ್ಚು ಮೋರೆ ಹಾಕ್ಕೊಂಡು ಗೊತ್ತಿಲ್ಲ ಸಾಕು. ಆದರೆ ದೇವ್ರ ಮೇಲೆ ಭಾರ ಹಾಕಿ ನಾನಂತೂ ಆದಿ ಹತ್ರ ಆದಷ್ಟು ಬೇಗ ಈ ವಿಷಯ ಮಾತಾಡ್ತೀನಿ ಹೇಳಿ ಮಂಚಕ್ಕೆ ಹೊರಗೆ ಕೂತ ಹುಡುಗಿ ಮನದಲ್ಲಿ ಈ ಯೋಜನೆ ಫಲಕಾರಿ ಆಗಿಬಿಟ್ರೆ ಸಾಕು ಅನ್ನೋ ಚಿಂತೆ ಕಾಡ್ತಾ ಇತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.